ಒಬ್ಬ ವ್ಯಕ್ತಿಯ ಎಫರ್ಟ್ ನಿಜವಾಗ್ಲೂ ಹಾನೆಸ್ಟ್ ಆಗಿತ್ತು ಅಂದ್ರೆ ಒಂದಲ್ಲ ಒಂದ್ ದಿವಸ ಸಮಾಜ ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದಕ್ಕೆ ಶಾಂತಿ ಕ್ರಾಂತಿ ಅದ್ಭುತವಾದ ಎಕ್ಸಾಂಪಲ್. ಅಂಡ್ ತುಂಬಾ ಜನ ಹೇಳ್ತಿರೋದು ಅಂತದ್ ಏನ್ ಮಾಡಿತ್ತು ಶಾಂತಿ ಕ್ರಾಂತಿ. ಮೊದಲನೇದು ಗುರು 3 ಜನ ಹೀರೋಸ್ಗಳನ್ನ ಇಟ್ಕೊಂಡು 4 ಭಾಷೆಯಲ್ಲಿ ಶೂಟ್ ಮಾಡಿದ್ರು. ಅಂಡ್ ಪ್ರತಿಯೊಂದನ್ನು ಯೋಚನೆ ಮಾಡಿ, ಈಗ ಒಂದು ಕ್ಯಾಮ್ರಾ ಸೆಟ್ ಮಾಡಿದ್ರು ಅಂತಂದ್ರೆ 3 ಜನ ಬಂದು ಲೂಪಲ್ಲಿ ಆಕ್ಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಲಿಟ್ರಲಿ 3 ರಿಂದ 4 ಮೂವಿ ಶೂಟ್ ಮಾಡೋಂತ ಕೆಲಸ. ಎರಡನೇದು 49 ನಿಮಿಷ ನಿಮ್ಗೆ ಬರೀ ಸಾಂಗ್ಸ್ ಸಿಗುತ್ತೆ, ಒಂದು ಸಾಂಗು ಡಮ್ಮಿ ಇಲ್ಲ. ಇವತ್ತಿಗೂ ಎಷ್ಟೋ ಜನ ಲೂಪಲ್ಲಿ ಕೇಳೋಂಥ ಸಾಂಗ್ಗಳು, ಇವತ್ತಿಗೂ ಟ್ರೆಂಡ್ ಅಲ್ಲಿ ಇರೋಂಥ ಸಾಂಗ್ಗಳು. ಮೂರನೇದು ಅನಂತ್ ನಾಗ್ ಅವ್ರನ್ನ ಫಸ್ಟ್ ಟೈಮ್ ಅಷ್ಟು ದೊಡ್ಡ ವಿಲನ್ ಆಗಿ ನೋಡಿದ್ದು ಕರ್ನಾಟಕ. ಅಂಡ್ 4ನೇದು 50 ಎಕರೆ ಜಾಗದಲ್ಲಿ ಲಿಟ್ರಲಿ ಭೂಕಂಪನೇ ಸೃಷ್ಟಿ ಮಾಡಿದ್ರು. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆ ಟೈಮಲ್ಲಿ ಬಾಲಿವುಡ್ ಅವರೇ 5 ಕೋಟಿ ಇನ್ವೆಸ್ಟ್ ಮಾಡಕ್ಕೆ ಯೋಚನೆ ಮಾಡಿದ್ರು. ಅಂತ ಟೈಮಲ್ಲಿ ಮಿಸ್ಟರ್ ವಿ ರವಿಚಂದ್ರನ್ ಸರ್ 10 ಕೋಟಿ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರ್ತಾರೆ ಫಿಲಮ್. ಆಲ್ಮೋಸ್ಟ್ ನಾವು ಕಾಲೇಜ್ ಲೈಫ್ ಇಂದ ತಗೊಂಡ್ರು ಎಷ್ಟೋ ಸತಿ ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ಶಾಂತಿ ಕ್ರಾಂತಿ ಈ ಟೈಮ್ ಬಂದ್ಬಿಟ್ಟಿದ್ರೆ ಸೂಪರ್ ಹಿಟ್ ಆಗ್ಬಿಡ್ತಿತ್ತು. ಆ ಟೈಮ್ ಜನ ಅಪ್ಡೇಟ್ ಇರಲಿಲ್ಲ ಅನ್ಸುತ್ತೆ ಅಂತ. ಬಟ್ ಈಗ ರಿಲೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಎಷ್ಟೋ ಜನಕ್ಕಿರೋ ಭಯ ಅಂದ್ರೆ ರೀಲ್ಸ್ ಎಲ್ಲ ಟಿಕೆಟ್ಗಳಾಗಿ ಕನ್ವರ್ಟ್ ಆಗಲ್ಲ ಅಂತ. ಒಂದು ರೀತಿಲಿ ಅದು ನಿಜ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಆ ವ್ಯಕ್ತಿ ಎಫರ್ಟ್ಗೆ ಅಟ್ಲೀಸ್ಟ್ ಈ ಸತಿನಾದ್ರು ಅವ್ರೇನಾದ್ರು ರಿಲೀಸ್ ಮಾಡಿದ್ರೆ ದಯವಿಟ್ಟು ಒಂದ್ಸತಿ ಗೆಲ್ಸ್ಕೊಡ್ತೀನಿ. ಆ ವ್ಯಕ್ತಿ 35 ವರ್ಷದಿಂದ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ, ನಾವು ಕೇಳ್ತಾನೆ ಇದೀವಿ. ನಾವುಗಳೆಲ್ಲ ಆ ಟೈಮಲ್ಲಿ ಹುಟ್ಟೇ ಇರಲಿಲ್ಲ ನೋಡಕ್ಕೆ. ಬಟ್ ಈ ಸತಿ ರೀಚ್ ಆದ್ರೆ ಎಂತ ತುಕಾಲಿ ಮೂವಿಗಳನ್ನ ಹೋಗಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಬೈದ್ಬಿಟ್ಟು ಬಂದ್ಬಿಡ್ತೀವಿ. ಅಂತದ್ರಲ್ಲಿ ಒಂದು ಅದ್ಭುತವಾದ ಎಫರ್ಟ್ ಇದು. ಸಪೋರ್ಟ್ ಮಾಡೋಣ ದಯವಿಟ್ಟು. ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಸತಿನಾದ್ರೂ ವ್ಯಕ್ತಿ ಮೋಸ ಮಾಡಬೇಕಂದ್ರೆ ಮತ್ತೆ ರಿಲೀಸ್ ಆದ್ರೆ ದಯವಿಟ್ಟು ಹೋಗಿ ನೋಡಿ. ನಾನಂತೂ ಖಂಡಿತ ಹೋಗಿ ನೋಡ್ತೀನಿ. ಆ್ಯಂಡ್ ಬೇಕಾದ್ರೆ ಒಂದು ಪೋಸ್ಟ್ ಬೇಕಾದ್ರೆ ಹಾಕ್ತೀನಿ. ನಾನು ಯಾವ ಮೂವಿಗೂ ಹೋಗಿ ಪೋಸ್ಟ್ ಹಾಕಿಲ್ಲ, ಇದಕ್ಕೆ ಹಾಕ್ತೀನಿ. ಆ್ಯಂಡ್ ನಿಮ್ಮಲ್ಲಿ ಎಷ್ಟರ ಈ ಮೂವಿ ರಿಲೀಸ್ ಇರ್ತಾರೆ ಹೋಗೇ ಹೋಗ್ತೀರಾ. ಆ್ಯಂಡ್ ಶಾಂತಿ ಕ್ರಾಂತಿಲಿ ನಿಮ್ಗೆ ತುಂಬ ಇಷ್ಟವಾದ ವಿಷಯ ಯಾವುದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ, ಬಾಯ್.